ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಶುಕ್ರವಾರ ಮಾಡ್ತಾಳೆ, ಅದಕ್ಕೆ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಿ. ಶುಕ್ರವಾರ ಎಲ್ಲ ದೇವಸ್ಥಾನಕ್ಕೂ, ಸಾಗರದಲ್ಲಿರೋ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ. ಆಲ್ಮೋಸ್ಟ್ ಕವರ್ ಮಾಡ್ತೀವಿ. ತುಂಬ ದೇವಸ್ಥಾನ ಇದೆ ಸಾಗರದಲ್ಲಿ. ಇವತ್ತು ಸ್ಪೆಷಲ್ ಏನಂದರೆ ಅಮ್ನೂರು ದೇವಸ್ಥಾನ, ಮಾರಿಕಾಂಬ ದೇವಸ್ಥಾನದ್ದು ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅದು ತೋರಿಸ್ತೀವಿ. ಮಾರಿ ಹಬ್ಬ ಇದೆ 3ರಿಂದ. ಗೈಸ್ ಎಲ್ಲರೂ ಬನ್ರಿ ಸಾಗರಕ್ಕೆ. ರೂಟ್ ಗೊತ್ತಾಗಿಲ್ಲ, ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಗೆ ಕಮೆಂಟ್ ಮಾಡಿ, ನಂಬರ್ ಕಾಲ್ ಮಾಡಿ. 24x7 ಫ್ರೀ ಇರ್ತೀವಿ ಅನ್ನೋಕ್ಕಾಗಲ್ಲ. ಅದೇ ಟೈಮಲ್ಲಿ ನಮ್ಮ ಹಾಸ್ಟೆಲ್ ಕ್ಲೋಸ್, ನಾನೇ ಹೋಗ್ತೀವಿ. ಆದರೂ ಜಾತ್ರೆಗಿರಲ್ಲ. ಅಡ್ರೆಸ್ ಎಲ್ಲ ಹೇಳ್ತೀವಿ. ಆದರೂ ಹೇಳಿದ್ವಿ. ಸೊ ಜಾತ್ರೆ ಮಿಸ್ ಮಾಡ್ಕೊಬೇಡಿ. ಜಾತ್ರೆ ಮಾತ್ರ ಮಸ್ತ್ ಇದೆ. ಪ್ರಿಪ್ರೇಷನ್ ಈಗಲೇ ತುಂಬ ಜೋರು ಮಾಡ್ತಿದ್ದಾರೆ. ನೋಡೋಣ ಹೇಗೆ ಮಾಡಿದ್ದಾರೆ, ನಾವು ನೋಡಿಲ್ಲ. ಇವತ್ತಲ್ಲೇ ನಮ್ಮನವ್ರ ದರ್ಶನ ಮಾಡೋಕೆ ಹೋದಾಗ ನೋಡ್ಕೊ ಬರ್ತೀವಿ, ತೋರಿಸ್ತೀವಿ ಹೇಗೆ ಮಾಡಿದ್ದಾರೆ. ಇದೇನಿದು ಬ್ಲರ್ ಇದೆ ಅಂತ ಸ್ಕಿಪ್ ಮಾಡಿಬಿಡಿ ಗೈಸ್. ಮೊಬೈಲ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ವ್ಲಾಗ್ ಚೆನ್ನಾಗಿರುತ್ತೆ ನೋಡಿ. ಯಾ ಆಮೇಲೆ ಮತ್ತೇನು, ಅದೇ ಜಾತ್ರೆಗೆ ಬನ್ನಿ. ಯಾರ್ದಾರು ಹಾಗೆ ಸಾಗರದವ್ರು ಯಾರು ನೋಡ್ತಾ ಇದ್ರೆ, ಮಟನ್ ಊಟ ಇದ್ರೆ ನಮಗೆ ಕಮೆಂಟ್ ಮಾಡಿ. ಬರ್ತೀವಿ ಫ್ರೀ ಇದ್ರೆ. ಮನೆ ಹೋಗಿಲ್ಲ, ಏನಾದ್ರು ಶನಿವಾರ ಭಾನುವಾರ ಯಾರು ಮಾಡೋದಿದ್ರೆ ಹೇಳಿ, ಬರ್ತೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ. ಮಟನ್ ತಿಂದೆ ಭಾಳ ದಿನ ಆಗಿದೆ. ಹೌದು, ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ತೀವಿ ಗೈಸ್, ತೋರಿಸ್ತೀವಿ. ದೇವಸ್ಥಾನ ಎಲ್ಲ ದೇವಸ್ಥಾನ, ಒಂದೊಂದು ದೇವಸ್ಥಾನದ ಏನೇನು ಅವ್ರದ್ದು ವಿಶೇಷತೆ, ಒಂದೊಂದು ದೇವಸ್ಥಾನದ್ದು ಅದು ಹೇಳ್ತೀವಿ. ದೇವ್ರ ದರ್ಶನ ನೀವು ಇಲ್ಲೇ ಮಾಡ್ಕೊಡಿ. ನೋಡಿ, ವಾಸುಕಿ ನಾರಾಯಣ ಅಶ್ವತ್ಥ ಟೆಂಪಲಿಗೆ ಬಂದಿದ್ವಿ. ಈ ಟೆಂಪಲ್ ವಿಶೇಷತೆ ಏನು ಅಂದರೆ, ಈ ನಾಗದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ. ಜಸ್ಟ್ ಇವಾಗ ಓಪನ್ ಮಾಡಿದ್ದಾರೆ, ಇನ್ನೂ ಪೂಜೆ ಎಲ್ಲ ಆಗಿಲ್ಲ. ಐ ಥಿಂಕ್ ಗೊತ್ತಿಲ್ಲ, ಪೂಜೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಅಶ್ವತ್ಥ ಮರನೂ ಕೂಡ ಇದೆ ಗೈಸ್. ನೋಡಿ, ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ರಿ ಇವಾಗಷ್ಟೇ. ನೆಕ್ಸ್ಟ್ ಟೈಮ್ ಬಂದು ತೋರಿಸ್ತೀವಿ. ಇದು ವಸುಕಿ ಟೆಂಪಲ್ ಅಂತ. ಇಲ್ಲಿ ನಾಗದೋಷದ ಪರಿಹಾರ ಎಲ್ಲ ಮಾಡ್ತಾರೆ. ಹೇಳಿದೆ, ಅಶ್ವತ್ಥ ಮರ ಇದೆ ಗೈಸ್ ಇಲ್ಲಿ, ಇದ್ರ ಹಿಂದೆ ನೋಡಿ. ನೋಡ್ಬೋದು ನೀವು. ಇದು ಯಾವ ರೋಡ್ ನೀವೇ? ಯಾವ ರೋಡು ಗೈಸ್? ನೋಡಿ, ಇಲ್ಲಿ ಬಾವಿ ಇದೆ. ದೇವಸ್ಥಾನ ಮುಂದೆಗಡೆನೆ ಪ್ರೊಟೆಕ್ಷನ್, ಫುಲ್ ಪ್ರೊಟೆಕ್ಷನ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಮ್ಮಂಗೊಂದು ನಮಸ್ಕಾರ. ಸೊ ನಾನು ಇಲ್ಲಿ ಬರ್ತಾ ಒಂದು 1 ಮಂತ್ ಆಯ್ತು ಅನಿಸುತ್ತೆ. ಇಲ್ಲಿ ದೇವಸ್ಥಾನ ತುಂಬ ಪವರ್ಫುಲ್. ಆ್ಯಕ್ಚುಲಿ ಒಂದ್ಸಲಿ ಬಂದರೆ ಎಷ್ಟು ನೆಮ್ಮದಿ ಆಗತ್ತೆ. ನಾನು ಹಾಗೆ ಹೋಗ್ತಾ ಇದ್ದಳು, ಅವತ್ತೇನೋ ನನಗೆ ಇಲ್ಲಿ ದೇವಸ್ಥಾನ ಇಲ್ಲಿ ಇದೆ, ಈ ಥರ ಅಮ್ಮನವ್ರ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಇಯರ್ ಎಲ್ಲ ನನಗೆ ಗೊತ್ತೇ ಇಲ್ಲ. ಈಗ ಒಂದು 1 ಮಂತ್ 2 ಮಂತ್ ಆಯ್ತು ಅನ್ಸುತ್ತೆ ಅಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ನಾನು ಮಾಡ್ತಾ ಇರೋದು. ಇಲ್ಲಿ ಏನಂದ್ರೆ ನೀವು ಏನು ಅನ್ಕೊಂಡ್ರೆ ಅದ್ರ ಮೇಲೆ ಪ್ರಸಾದ ಆಗುತ್ತೆ. ಅಮ್ಮನದ್ದು ದೇವಸ್ಥಾನದ ಪ್ರಸಾದ ಆಗುತ್ತೆ, ತುಂಬ ಚೆನ್ನಾಗಿ ಪ್ರಸಾದ ಆಗುತ್ತೆ. ಮತ್ತು ಇಲ್ಲಿ ಅಮ್ಮನವ್ರ ಮೂರ್ತಿನೂ ಅಷ್ಟೇ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಂದರೆ ಅಷ್ಟು ಪವರ್ಫುಲ್ ಅಮ್ಮನವ್ರದ್ದು. ಇದು ಸೀಗೆ ಮುಟ್ಟಿಗೆ ಚೌಡೇಶ್ವರಿ ಅಂತೇಳಿ, ಇದು ಸಿಗಂದೂರು ಅಮ್ಮನ ಥರನೇ ಇದು ದೇವಸ್ಥಾನ, ಇದು ಅಮ್ಮನವ್ರ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನೀವೇನಾದ್ರು ಬೇಡಿಕೆ ಇದ್ರೆ, ಅಥವಾ ಏನಾದ್ರು ಮುಂದೆ ನೀವೇನಾದ್ರು ಅನ್ಕೊಂಡು ಇದಾಗತ್ತಾ ಇಲ್ವಾ ಆ ಥರ ಎಲ್ಲ ಏನಾದ್ರು ಕ್ವಶನ್ಸ್ ಎಲ್ಲ ಇದ್ರೆ, ಸೊ ಇಲ್ಲಿ ಬಂದರೆ ನಿಮಗೆ ಫುಲ್ ಕಂಪ್ಲೀಟ್ ಗೊತ್ತಾಗುತ್ತೆ. ಅಮ್ಮ ಒಂದು ಸ್ಟ್ರೆಂತ್ ಕೊಟ್ಟಂಗೆ ಆಗಿರುತ್ತೆ. ಸೊ ಅಷ್ಟು ಪವರ್ಫುಲ್ ನಮ್ಮ. ಸೊ ಅಂದರೆ ನಾನು ಬಂದಾಗೆಲ್ಲ ಇಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ನನಗೆ ಸಿಗುತ್ತೆ ಯಾವಾಗಲೂ ಕೂಡ. ಏನೋ ಒಂದು ಅನ್ಕೊಂಡು ಬಂದಿರ್ತೀನಿ, ಏನೋ ಒಂದು ಮನಸ್ಸಲ್ಲಿ ಏನೋ ಗೊಂದಲ ಇರುತ್ತೆ, ಅಥವಾ ಮನಸ್ಸಲ್ಲಿ ಏನೋ ಒಂದು ತಳಮಳ ಇರುತ್ತೆ. ಬಟ್ ಅಮ್ಮ ನೋಡೋಕ್ಕೂ ಅಮ್ಮ ಅದಕ್ಕೇನೋ ಒಂದು ನನಗೆ ಸಾಂತ್ವನ ಹೇಳ್ದಂಗೆ ಪ್ರಸಾದ ಕೊಡೋದಾಗಿರ್ಬೋದು, ಅಥವಾ ಏನೋ ಒಂದು ಪಾಸಿಟಿವ್ ಎನರ್ಜಿ ತುಂಬ ಸಿಗುತ್ತೆ. ಸೊ ಹಾಗಾಗಿ ನಾನು 2 ಮಂತ್ ಆಯಿತು ಅಮ್ಮನವ್ರ ದೇವಸ್ಥಾನಕ್ಕೆ ಬರೋದು. ತುಂಬ ಪವರ್ಫುಲ್. ನೀವು ಏನಾದರೂ ಕೇಳ್ಕೊಳ್ಳೋದಿದ್ರೆ, ಏನಾದ್ರು ನಂಬಿಕೆ ಇದ್ದರೆ, ಆಗುತ್ತೋ ಇಲ್ವೋ ಡೌಟ್ಸ್ ಇದ್ದರೆ ಅದಮ್ಮ ಕ್ಲಿಯರ್ ಮಾಡ್ತಾರೆ. ಸೊ ನಂಬಿಕೆ ಬೇಕಷ್ಟೇ. ಫಸ್ಟು ನೀವು ನಂಬಿಕೆ ಇಟ್ಟು ಬಂದರೆ ಇಲ್ಲಮ್ಮ ಖಂಡಿತ ಕೈ ಬಿಡಲ್ಲ. ಸೊ ತುಂಬ ಪವರ್ಫುಲ್. ಇಲ್ಲಿ ಸರ್ವ್ ಸಹ ಅಷ್ಟೇ, ಇಲ್ಲಿ ಪೂಜೆ ಮಾಡೋದು. ಮತ್ತೊಂದು ಸ್ಪೆಷಾಲಿಟಿ ಏನಂದರೆ, ನಾನು ನೋಡಿ ಇಲ್ಲಿ ಅಮ್ಮನ ಹತ್ರನೇ ಬಂದು ಕೈ ಮುಗಿತೀನಿ, ಇಲ್ಲೆಲ್ಲ ಇದು ಮಾಡ್ತೀನಿ. ಇಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನ್ ಇಲ್ಲ. ಸೊ ನೀವು ಬೇರೆ ದೇವಸ್ಥಾನದಲ್ಲಿ ಅಂದರೆ ಅದು ಇದು ಅಂತ, ಅದು ತಪ್ಪು ಅಂತ ಹೇಳಲ್ಲ. ಬಟ್ ಇಲ್ಲಿ ಅಮ್ಮನ ದೇವಸ್ಥಾನ ಅಂದರೆ ಎಲ್ಲರೂ ಒಂದೇ ಥರ ನೋಡ್ತಾರೆ. ಅಂದರೆ ಒಂದೇ ಥರ ನೋಡ್ತಾರೆ ಅನ್ನೋದಕ್ಕಿಂತ ಅಮ್ಮ ಹಾಗೆ ನಡೆಸ್ಕೊತಾರೆ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಇಲ್ಲೇ ಬಂದು ನಮ್ಮ ಕೈ ಮುಟ್ಕೊಂಡು ಇಷ್ಟು ಹತ್ತಿರದಿಂದ ನನ್ನ ಗರ್ಭಗುಡಿ ಒಳಗೆ ಫಸ್ಟ್ ನಾನು ಬಂದು ಕೈ ಮುಟ್ಕೊಡ್ತಾ ಇರೋದು ಫಸ್ಟ್ ದೇವಸ್ಥಾನ ಅಮ್ಮನ ದೇವಸ್ಥಾನ. ಸೊ ಅದೊಂದು ಸ್ಪೆಷಾಲಿಟಿ. ಇಲ್ಲಿ ಎಲ್ಲರೂ ಒಂದೇ ಥರ ನೋಡ್ತಾರೆ. ಯಾರೋ ಒಬ್ಬರು ಪೂಜೆ ಮಾಡೋರು ಮಾತ್ರ ಒಳಗೆ ಬರಬೇಕು ಹಾಗೆಲ್ಲ ಏನೂ ಇಲ್ಲ.
ಬಂದು ಅಮ್ಮನ ಹತ್ರನೇ ಬಂದು ಏನಾದ್ರು ಕೇಳ್ಕೊಂಬೋದು. ಸೊ ಅಷ್ಟು ಪೂಜೆ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ಪವರ್ಫುಲ್ ಅಂತ. ಸೊ ಫಸ್ಟ್ ಏನಂದ್ರೆ ನಿಮ್ಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಟು ಬಂದ್ರೆ ಇಲ್ಲಿ ಅಮ್ಮ ಖಂಡಿತ ಇಲ್ಲಿ ಕೈ ಬಿಡಲ್ಲ. ಸೊ ನೆಕ್ಸ್ಟ್ ಸರ್ ಹತ್ರ, ಇಲ್ಲಿ ಪೂಜೆ ಮಾಡೋ ಸರ್ ಹತ್ರ ಅವ್ರದ್ದು ಮೂಲ, ಅಮ್ಮನ ಮೂಲ ಅದೆಲ್ಲ ಹೇಳ್ತಾರೆ. ಅವರಿಗೆ ಸ್ವಲ್ಪ ಆರಾಮಿಲ್ಲದಿರೋದನ್ನ ನೆಕ್ಸ್ಟ್ ಅವ್ರು ಹೇಳ್ತಾರೆ. ನಿನ್ನ ಅಮ್ಮಂದೇ ಒಂದು ದೇವಸ್ಥಾನ ಅಂತ ನಾವು ಪೂಜೆ ಸ್ಪೆಷಲ್ ಪೂಜೆ ದಿನ ಮಾಡ್ತೀವಿ. ಮತ್ತೇನಂದ್ರೆ ಅಮ್ಮನ ದೇವ್ರು ಬರುತ್ತೆ. ಇದನ್ನು ಸ್ಪೆಷಲ್ ಏನಂದ್ರೆ ಒಬ್ರು ಅಂದರೆ ಹೆಣ್ಮಕ್ಳು ಯಾರಿಗೋ ಒಬ್ಬರಿಗೆ ದೇವ್ರು ಬರುತ್ತಂದ್ರೆ, ಸೊ ಅವರು ಬಂದಾಗ ಅವರು ಅಷ್ಟೇ ಹೇಳಿಕೆ ಎಲ್ಲ ಕೊಡೋದು, ಅದು ಒಂದು ಸ್ಪೆಷಾಲಿಟಿ ಇದೆ ಇಲ್ಲಿ. ಸೊ ತುಂಬ ಜನ ಇಲ್ಲಿ ನಡ್ಕೊತಾರೆ. ನಾನು ನೋಡ್ತಾ ಇರ್ತೀರಲ್ಲ, ನಾನೊಂದು 2 months ಆಯಿತು. ತುಂಬ ಜನ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ತಾರೆ. ಸೊ ನೀವು ಏನಾದರೂ ಗೊಂದಲ ಇದ್ದರೆ, ಮನಸ್ಸಲ್ಲಿ ಏನಾದ್ರು ಇದ್ದರೆ ಇಲ್ಲಿ ಬಂದು ಅಮ್ಮನ ಹತ್ರ ಕೇಳ್ಕೊಂಡು ಹೋಗ್ಬೋದು. ಸೊ ಅಮ್ಮ ಒಂಥರ ಏನೋ ಸ್ಟ್ರೆಂತ್, ಅದೇ ಹೇಳಿದ್ನಲ್ಲ ಆವಾಗ, ಪಾಸಿಟಿವ್ ಎನರ್ಜಿ ನಿಜವಾಗ್ಲೂ. ಸೊ ಒಂದ್ಸತಿ ಬಂದೋದ್ರೆ ನಿಮ್ಗೆ ಪದೇ ಪದೇ ಬಂದು ಹೋಗ್ಬೇಕು ಅನ್ಸುತ್ತೆ. ನಂಗೆ ಅಂದರೆ ಒಂದ್ಸತಿ ಇಲ್ಲಿ ಬಂದರೆ ನನಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇದೆ. ಇದೆಲ್ಲಿರೋದು ಅಂದರೆ BH ಹೋಗೋ ಸ್ಟಾರ್ಟಿಂಗ್ ಅಲ್ಲ, ನಮ್ಮ ಕಾಲೇಜ್ ಇಂದಿರಾ ಗಾಂಧಿ ಕಾಲೇಜ್ ನಿಯರ್ ರೋಡ್ ಇದೆಯಲ್ಲ, ಅದ್ರ ಫ್ರಂಟ್ ಇರೋದೆ ಅಮ್ಮನ ದೇವಸ್ಥಾನ. ನೋಡಿದ ತಕ್ಷಣ ಗರ್ಭಗುಡಿ ಕಾಣಿಸುತ್ತೆ. ಸೊ ಯಾರು ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ತುಂಬ ಒಂಥರ ಪಾಸಿಟಿವ್ ಎನರ್ಜಿ. ಓಕೆ, ಥ್ಯಾಂಕ್ ಯು. ನೋಡಿ, ನೆಕ್ಸ್ಟ್ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಏನು ಅಂದರೆ ಹೊಸ ಗಾಡಿಗಳು ತಂದಿದ್ದಾರೆಲ್ಲ, ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ. ನೋಡಿ, ನೀವು ನೋಡ್ತಿರ್ಬೋದು, ಆಲ್ರೆಡಿ ಒಂದು ಗಾಡಿ ಬಂದು ನಿಂತಿದೆ ಇವಾಗ. ಗಣಪತಿ ದೇವಸ್ಥಾನ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿರ್ತೀರ, ಅದು ತೋರಿಸ್ತಿರ್ತೀವಿ ನೋಡಿ. ನಮ್ಮ ಸಾಗರದಲ್ಲಿ ಏನು ಅಂದರೆ ಗೈಸ್, ದೂರ ಎಲ್ಲ ಟೆಂಪಲ್ಸ್ ಎಲ್ಲ ಒಂದೇ ಇದ್ರೆ ಸುಮಾರು ದೇವಸ್ಥಾನ ಇದ್ದಾವೆ. ಇಲ್ಲೊಂದಿದೆ ದೇವಸ್ಥಾನ, ಗಣಪತಿ ದೇವಸ್ಥಾನದ ಎದುರುಗಡೆನೇ ಇನ್ನೊಂದು ಟೆಂಪಲ್ ಇದೆ ನೋಡಿ. ನಮ್ಮ ನೀವೇ ಹೋಗ್ತಿದ್ದಾಳೆ ಗೈಸ್. ನೋಡಿ, ನಮ್ಮ ಭಾರತ ದೇಶ ಆನೆ ಹತ್ರ ಎಲ್ಲ ಹಾಕಿರ್ತಾರೆ, ಆನೆ ಮೇಲೆ ಕೂರಬಾರ್ದು ಅಂತ ಆನೆ ಮೇಲೆ ಕೂರೋದು. ಇಲ್ಲಿ ನೋಡ್ರಿ, ಪಾದರಕ್ಷೆಗಳನ್ನು ಇಲ್ಲಿ ಇಡ್ರಿ ಅಂತ ಹೇಳ್ಯಾರೆ, ಒಬ್ಬರು ಇಟ್ಟಿಲ್ಲ. ಸ್ಲಿಪ್ಪರ್ ಸ್ಟ್ಯಾಂಡ್ ಇದ್ದರೂ ಹೊರಗಡೆ ಹಿಡಿಯೋದು. ಏನು ಮಾಡೋಕ್ಕಾಗಲ್ಲ, ಯಾವತ್ತೂ ನಮ್ಮ ದೇಶನ ಬದಲಾಯಿಸೋಕ್ಕಾಗೋದೇ ಇಲ್ಲ ಅಂತ ಗೊತ್ತಾಗ್ಬಿಟ್ಟತಿ. ನಾವಾದರೂ ಬದಲಾಗೋಣ. ಇನ್ನು ಗೊತ್ತಾಗ್ಬಿಡತ್ತೆ ನಮಗೆ ಗೈಸ್, ಇಂಡಿಯಾನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ನಾವು ಬದಲಾಗೋಣ ಅಷ್ಟೇ, ಮತ್ತೇನಿಲ್ಲ. ಅಮ್ಮನ ನಾವು ಬದಲಾದರೆ, ಮನೆ ಬದಲಾದರೆ ದೇಶ ಬದಲಾಗುತ್ತೆ. ಯೂತ್ಸ್ ಬದಲಾಗೋಣ. ಇದೊಂದು ವಿಶೇಷತೆ, ನಂಗೆ ಭಾಳ ಇಷ್ಟ. ದೇವಸ್ಥಾನದಲ್ಲಿ ನೀರು ಬರ್ತಾ ಇರುತ್ತೆ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ. ಏನು ಎಂಟ್ರಿ ಆಗ್ತಾಯಿದ್ದೀವಿ ಗೊತ್ತಿಲ್ಲ. ಒಳಗಡೆ ಎಲ್ಲ ಕ್ಯಾಮ್ರಾ ಹಿಡಿಯೋಂಗಿಲ್ಲ ಅಂತ ಹೇಳಿದ್ದಾರೆ, ಏನೂ ಅಂದಿಲ್ಲ ಅಂತ ತೋರಿಸ್ತೀನಿ. ಗೈಸ್, ಗಣಪತಿ ದೇವಸ್ಥಾನ ಹುಂಚದಲ್ಲಿ ಒಂದು ಪದ್ಮಾವತಿ ದೇವಸ್ಥಾನ ಇದೆ, ಅದು ಸೇಮ್. ಗಣಪತಿ ದೇವಸ್ಥಾನದಲ್ಲಿ ಈ ಡೆಕೋರೇಷನ್ ಮಾತ್ರ ಮಸ್ತ್ ಇಷ್ಟ. ಏನಂತ ಗೊತ್ತಿಲ್ಲ, ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೇಮ್ ನಿಮ್ಮ ಹುಂಚ ಟೆಂಪಲ್ ಥರ ಇಲ್ಲ ನನಗೆ. ಹುಂಚ HU ಎನ್ನ ಎಮ್ಮ. ಗಾಯ್ಸ್ ನೋಡಿ, ಚೆನ್ನಾಗಿದೆ, ಶಿವಲಿಂಗ ಚೆನ್ನಾಗಿದೆ. ಗಣಪತಿ ದೇವಸ್ಥಾನದ ಸುತ್ತಮುತ್ತ ನೇಚರ್ ಮಸ್ತಿದೆ ಗೈಸ್. ದೇವಸ್ಥಾನ ಮಸ್ತಿದೆ, ಪವರ್ಫುಲ್ ದೇವರು ಗಣಪತಿ ದೇವಸ್ಥಾನ. ಇದು ಸುಮಾರು ವರ್ಷದ ಹಿಂದಿಂದು, ಇವಾಗ ಮತ್ತೆ ನವ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಟೆಂಪಲ್ನ. ಇಲ್ಲಿ ನೋಡಿ, ಪುಟ್ಟ ಗಣೇಶ. ಹಾಯ್. ನೋಡಿ, ಒಂದೇ ಇದರಲ್ಲಿ ಕಂಬದಲ್ಲಿ ಆಂಜನೇಯ ಸ್ವಾಮಿ, ಗಣಪತಿ ದೇವರು. ಶ್ರೀ ಮಹಾಗಣಪತಿ ದೇವಸ್ಥಾನ ಸಾಕು ಮಸ್ತಿದೆ ಗೈಸ್. ದೇವಸ್ಥಾನ ಯಾರ್ಯಾರು ವಿಸಿಟ್ ಮಾಡಿಲ್ಲ ಎಲ್ಲ ಬಂದು ಹೋಗಿ. ದೇವಸ್ಥಾನದ ಎದುರುಗಡೆ ಮಹಾದ್ವಾರ ಮಾಡ್ತಾಯಿದ್ರೆ ನೋಡಿ, ಗಾರ್ಡನ್ನು ಅದೆಲ್ಲ ಬ್ಲೂ ಪ್ರಿಂಟ್ ರೆಡಿ ಇದೆ, ನೀನು ರೆಡಿ ಆಗಬೇಕಷ್ಟೆ. ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನೋಡಿ, ವಿಶೇಷತೆ ಏನಂದರೆ ಒಂದೇ ಟೆಂಪಲಲ್ಲಿ 3 ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಶ್ರೀ ಮಹಾಗಣಪತಿ, ವೆಂಕಟೇಶ್ವರ ಅಂತ ಹರರೂರು ಶ್ರೀ ದುರ್ಗಾಂಬ ದೇವಸ್ಥಾನ.
ನಾವು ಬರ್ತಾ ಇರ್ತೀವಿ ಶುಕ್ರ ಅಂತೂ ಮಿಸ್ ಮಾಡೋದೇ ಇಲ್ಲ. ನೋಡಿ ತೋರಿಸ್ತೀನಿ ದೇವಸ್ಥಾನನ. ಮಂತ್ರ ಪಠಿಸ್ತಿದ್ದಾಳೆ, ಎಲ್ಲ ಪಠಿಸ್ತಿದ್ದಾಳೆ. ಇರೋದು ಕಾಳಿಕಾ ಪರಮೇಶ್ವರಿ ಟೆಂಪಲ್. ಇದು ಸಹ ಮಾರಿಕಾಂಬಾ ಟೆಂಪಲ್ ಹಿಂದೆನೇ ಇದೆ. ದರ್ಶನ ಆಯಿತು. ಈ ಟೆಂಪಲ್ ಕಾಳಿಕಾ ಪರಮೇಶ್ವರಿ ಟೆಂಪಲ್. ಇದು ಸಹ ಸಾಗರದಲ್ಲೇ ಇರೋದು. ಇದು BH ರೋಡ್, ಅಂದರೆ BH ರೋಡ್ ಅಂತೀನಿ, ಸಾರಿ. ಮಾರಿಕಾಂಬಾ ಟೆಂಪಲ್ ತವರು ಮನೆ ಅಲ್ಲ, ಗಂಡನ ಮನೆ ಇದೆಯಲ್ಲ, ಅದ್ರ ಸ್ವಲ್ಪ ಮುಂದೆನೇ ಈ ಟೆಂಪಲ್ ಇರೋದು. ಇಲ್ಲಿ ಬಂದ್ವಿ ಮಾರಿಕಾಂಬಾ ಟೆಂಪಲ್. ಇದು ಗಂಡನ ಮನೆ ನೋಡ್ತಾ ಇರ್ಬೋದು. ಇಲ್ಲಿ ಇವತ್ತು ಸ್ವಲ್ಪ ಫ್ರೀ ಇದೆ, ಯಾವಾಗಲೂ ರಶ್ಶೇ. ಆದರೆ ಜಾತ್ರೆ ಟೈಮಲ್ಲಿ ನಿಮಗೆ ಉಸಿರಾಡೋಕ್ಕೆ ಜಾಗ ಇರಲ್ಲ. ಇವಾಗಲೇ ಯಾರೋ ದರ್ಶನ ನೋಡೋದಾದ್ರೆ ಅಮ್ಮನವ್ರ ದರ್ಶನ ನೋಡ್ತಿದ್ದೀವಿ. ನೋಡಿ ಮಸ್ತ್ ಅಂದರೆ ಮಸ್ತ್. ಅಮ್ಮನವರು ದೇವಿ ಮುಖದಲ್ಲಿ ಕಳೆ ರಾಧಾರಿಸ್ತಾ ಇದೆ. ಆ್ಯಕ್ಚುಲಿ ಮೂರ್ತಿ ಚೇಂಜ್ ಮಾಡಿದ್ದಾರೆ. ನಾವು ಅವಾಗೆಲ್ಲ ಬರೋದು ಬೇರೆ ಮೂರ್ತಿ ಅಂತಿತ್ತು, ಈಗ ಚೇಂಜ್ ಮಾಡಿದ್ದಾರೆ. ಜಾತ್ರೆ ಮಸ್ತ್ ಅಂದರೆ ಮಸ್ತ್. ಹೆಂಗೆ ಹೊಳಿತಾ ಇದೆ ಅಂದರೆ ಈ ತಾಯ್ತಾನು ಕೂಡ ನಾವು ತಗೋತೀವಿ. ನೋಡಿ ಅಮ್ಮನವರು ದುಃಖ ಅಂದರೆ